ಪೆಟ್ರೋಲ್ ಬ್ಯಾಗ್ ನೋಡಿ, ಫ್ಯೂಲ್ ಬ್ಯಾಗು ತುಂಬಿಸ್ತಾ ಇರೋದು ಪೆಟ್ರೋಲು. ಹೊಸದಾಗಿ ಮಾಡಿರುವಂತ ರೋಡ್ಸ್ಗಳನ್ನ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ನಾನು ಇನ್ನೂ ರೈಡಿಂಗ್ ಗೇರ್ಸ್ ಹಾಕಿಲ್ಲ, ಫಸ್ಟ್ ಕಮೆಂಟ್ ಹಾಕ್ಬೇಡಿ, ಆಮೇಲೆ ಹಾಕಂತೀನಿ. ಸೊ ಆ್ಯಕ್ಚುಲಿ ನಾನು ಸಿಮ್ಲಾಗೆ ನನ್ನ ಪ್ರಕಾರ 3 ಸತಿ ಬಂದಿದ್ದೀನಿ ನಾನು ಆಲ್ರೆಡಿ. ಬಟ್ ಎವ್ರಿ ಸಿಂಗಲ್ ಟೈಮ್ ಬಂದಾಗ್ಲೂ ನಾವು ಕೆಲವೊಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇವತ್ತು ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಶಿಮ್ಲಾದ ಒನ್ ಆಫ್ ದ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸು. ಇಲ್ಲಿ ಒಂದು ದೊಡ್ಡ ಹನುಮಾನ್ ಸ್ಟ್ಯಾಚು ಇದೆ, ನೀವು ನೋಡಿರ್ತೀರ, ಆರೆಂಜ್ ಕಲರ್ ಒಂದು ದೊಡ್ಡ ಹನುಮಾನ್ ಸ್ಟ್ಯಾಚು ಇದೆ. ಈ ಸ್ಟ್ಯಾಚು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಹೋಗಿಲ್ಲ, ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಒಂದು ದೇವಸ್ಥಾನಕ್ಕೆ. 3 ಸತಿ ಬಂದ್ರೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬನ್ನಿ, ಇದನ್ನು ನೋಡಿಕೊಂಡು ಮತ್ತೆ ಆರಾಮಾಗಿ ನೆಕ್ಸ್ಟ್ ಡೆಸ್ಟಿನೇಷನ್ಗಳಿಗೆ ಹೋಗೋಣ. ಆಚೆ ಈಚೆ ಎಲ್ಲನೂ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಮ ಪಯಣನ ಮುಂದುವರ್ಸೋಣ. ಚಳಿ ಅಂತೂ ಇಕ್ಕತಾ ಇದೆ, ಬಟ್ ಸ್ನೋ ಎಲ್ಲ ಡಿಸೆಂಬರಲ್ಲಾಗುತ್ತೆ, ಇವಾಗ ಏನೂ ಆಗಲ್ಲ. ಬಟ್ ಚಳಿ ಇವಾಗಿಂದ ಶುರು. ಅಪ್ ಹಿಲ್ಲಲ್ಲಿ ಸ್ನೋಫಾಲ್ ಶುರುವಾಗುತ್ತೆ, ಬಟ್ ಇದು ಸಿಟಿ ಲಿಮಿಟ್ಸ್ ಅಲ್ವಾ, ಸೊ ಇಲ್ಲಿ ಲೇಟು. ಜಕ್ಕು ಮಂದಿರ್ ಇಲ್ಲೇ. ಅಪ್ಪ ಕೊನೆಗೂ ಬಂದೆ ಕಣಪ್ಪ. ಸೊ ಫುಲ್ ಅಪ್ಪಿಲ್ ಹತ್ತಕ್ಕಿದೆ. ಸೊ ನೀವು ರೂಟ್ನ ನೋಡ್ಕೊಳ್ಳಿ, ಯಾವ ಕಡೆಯಿಂದ ಬಂದರೆ ನಿಮಗೆ ಇಲ್ಲಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಫುಲ್ ಅಪ್ಪಿಲ್ಲಿದೆ, ಮತ್ತು ಕೋತಿಗಳ ಕಾಟ ವಿಪರೀತ ಇದೆ. ಸೊ ನೋಡಿಕೊಂಡು ಇಲ್ಲಿಗೆ ಬನ್ನಿ. ಇದು ಸಿಮ್ಲಾಲಿರುವಂಥ ಫೇಮಸ್ ಹನುಮಾನ್ ದೇವಸ್ಥಾನ. ಏನಕ್ಕೆ ಫೇಮಸ್ಸು ಅಂದರೆ ಸಂಜೀವಿನಿ ಹುಡ್ಕಕ್ಕೆ ಹನುಮಂತ ಹೋಗ್ತಾರಲ್ಲ, ಸೊ ಆ ಸಮಯದಲ್ಲಿ ಇಲ್ಲಿ ಒಂದು ಸ್ಟಾಪ್ ಹಾಕಿದ್ರಂತೆ. ಇಲ್ಲಿ ಬಂದು ರೆಸ್ಟ್ ಮಾಡಿ ಮತ್ತು ಸಂಜೀವಿನಿ ಪರ್ವತ ಎತ್ಕೊಬರಕ್ಕೆ ಹೋದಾಗ ಇಲ್ಲಿ ಬಂದು ಸ್ಟಾಪ್ ಮಾಡಿದರು ಅಂತ ಹೇಳಿ ಇಲ್ಲಿ ಒಂದು ದೇವಸ್ಥಾನನ ಬಿಲ್ಡ್ ಮಾಡಿದ್ದಾರೆ. ಬಟ್ ಸ್ಟ್ಯಾಚು ಇಡೀ ಶಿಮ್ಲಾಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಕಾಣೋದೇ ಈ ದೊಡ್ಡ ಸ್ಟ್ಯಾಚು, ಬಿಕಾಸ್ ಅಷ್ಟು ದೊಡ್ಡದಿದೆ. ಸೊ ಇವಾಗ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಹನುಮಂತ ಎಷ್ಟು ದೊಡ್ಡದಾಗಿದೆ. ಕೇಳ್ತೀನಿ ಡ್ರೋನ್ ಹಾರಿಸ್ಬೋದಾ ಅಂತ. ಹ್ಞೂ ಅಂದರೆ ಬೇಕಾದ್ರೆ ಡ್ರೋನ್ ಫ್ಲೈ ಮಾಡ್ತೀನಿ, ಬಟ್ ಕೇಳ್ಬಿಟ್ಟು ಮಾಡ್ತೀನಿ ನಾನು. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹನುಮಂತ. ಯಪ್ಪ ಯಪ್ಪ ಯಪ್ಪ, ಸೂಪರಾಗಿದೆ, ಮಸ್ತ್. ಇಲ್ಲಿಂದ ಫುಲ್ ನಿಮಗೆ ಶಿಮ್ಲಾ ವ್ಯೂ ಕಂಡುಬಿಡುತ್ತೆ. ಸೂಪರ್ ಆಗಲ್ಲ. ಸೊ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಇಲ್ಲಿ ಅದೇ ಇದು ರಾವಣಂಗೆ ಬೆಂಕಿ ಇಡ್ತಾರೆ ನೋಡಿ, ಅದಿಲ್ಲಿ ನಡೀತಾ ಇದೆ. ಫುಲ್ಲು ಪೊಲೀಸ್ ಇದ್ದಾರೆ. ನಾನು ಡ್ರೋನ್ ಕೇಳಿದೆ, ಡ್ರೋನ್ ಹಾರಿಸಂಗಿಲ್ಲ, ಪರ್ಮಿಟ್ ಇಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ ಎಲ್ಲ ತಂದಿದ್ದೆ, ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ. ಡ್ರೋನ್ ಪರ್ಮಿಟ್ ಇಲ್ಲ. ಸೊ ನೀವು ದೂರದಿಂದ ಹಾರಿಸ್ಬೋದು, ಬಟ್ ಏನಂದರೆ ಸೀಸ್ ಮಾಡಿಬಿಡ್ತಾರೆ. ಅದೇ ಇದು ನಮ್ಮೂರು ಅಲ್ವಲ್ಲ, ಇರ್ತಾವಲ್ಲ, ಸೊ ಹಾಗಾಗಿ ಸೊ ಡ್ರೋನ್ ಪರ್ಮಿಷನ್ ಕೊಟ್ಟಿಲ್ಲ. ಇಟ್ಸ್ ಓಕೆ. ನಿಮ್ದು ಹನುಮಂತನ ನೋಡಿದ್ದೀನಿ, ನಿಮಗೂ ತೋರಿಸಿದ್ದೀನಿ. ಅದು ತುಂಬ ಎತ್ತರಕ್ಕಿದೆ, ನಿಮ್ಗೆ ದೂರದಿಂದ ಸೈಟ್ ಮಾಡಿದ್ರೆ ಅಷ್ಟೇ ಕಾಣುತ್ತೆ. ಸೊ ಇಟ್ ವಾಸ್ ನೈಸ್. ವಿಸಿಟ್ ಮಾಡಿ, ಒನ್ ಆಫ್ ದ ಫೇಮಸ್ ಪ್ಲೇಸ್ ಶಿಮ್ಲಾದಲ್ಲಿ. ಇವಾಗ ನಿಮಗೆ ಹಪ್ಪಿಲ್ ಹತ್ಕೊಬಂದಲ್ಲ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಹೆವಿ ಕೋತಿ ಕಾಟ, ಸ್ಪೆಕ್ಸು, ಮೊಬೈಲು, ವಾಚ್ ಎಲ್ಲ ಕಿತ್ಕೋತವೆ. ಜೋಪಾನವಾಗಿ ಬನ್ನಿ, ಬಿಕಾಸ್ ನಾನೇ ನೋಡ್ದಂಗೆ ಇಬ್ಬರದ್ದು ಸ್ಪೆಕ್ಸ್ ಕಿತ್ಕೊಂತು. ವಿಡಿಯೋ ಆನ್ ಮಾಡೋಷ್ಟೊತ್ತಿಗೆ ಕಿತ್ಕೊಬಿಟ್ಟಿತ್ತು. ಸೊ ಕೇರ್ಫುಲ್ಲಾಗಿರಿ. ಸೊ ನೋಡಿ, ನೀವು ಇಲ್ಲಿಂದ ಪೂರ್ತಿ ಶಿಮ್ಲಾನೇ ಕಾಣುತ್ತೆ ನಿಮಗೆ. ಸೊ ಇದೇನೆ ಮೆಟ್ಲು. ಹತ್ತಬೇಕಾದ್ರೆ ಅಪ್ಪಿಲೆಲ್ಲ ಎದುರಿಸ್ರು ಬಿಡುತ್ತೆ, ಇಳಿತಾ ತೊಂದರೆ ಇಲ್ಲ. ಮೆಟ್ಲಿದೆ, ಅದು ಇದೆ, ನೋಡಿಕೊಂಡು ಹತ್ಬೋದು ನೀವು. ನಾನು ಇಲ್ಲಿ ಲಿಫ್ಟ್ ಇರೋದು ನೋಡೇ ಇಲ್ಲ, ಕಷ್ಟ ಬಿದ್ದಲ್ಲಿಂದ ನಡ್ಕೊಳೋದೆ. ಅಯ್ಯೋ, ಇಲ್ಲಿ ಲಿಫ್ಟ್ ಇದೆ, ಹತ್ತಕ್ಕಾಗಲ್ಲ ಅಂದರೆ ಛೇ, ಮೊಯ್ಯ ಆಯಿತು. ಎದುರಿಸ್ರು ಬಿಟ್ಕೊಂಡು ಹತ್ತಿದ್ದೀನಿ ನಾನು. ಇಟ್ಸ್ ಓಕೆ, ಪರವಾಗಿಲ್ಲ, ಒಂದು ವಾಕ್ ಆಯಿತು ಅಂದ್ಕೊಳ್ಳೋಣ. ಲಿಫ್ಟು ಇದೆ, ಮೆಟ್ಲು ಇದೆ, ಯಾವ್ದು ಬೇಕೋ ಹತ್ಕೋಬೋದು. ಇದು ನಿಮಗೆ ಹಿಮಾಚಲಲ್ಲಿ ವರ್ಲ್ಡ್ಸ್ ಹೈಯೆಸ್ಟ್ ಗೋ ಕಾರ್ಟಿಂಗ್ ಇರೋದು. ಇದು ಕುಫ್ರಿಯಲ್ಲಿದೆ. ನಿಮಗೆ ಅಡ್ವೆಂಚರ್ ರೆಸಾರ್ಟ್ ಅಂತ ಹೇಳಿ ನಿಮಗೆ ಫಸ್ಟಿಗೆ ಒಂದು ಮಡ್ ರೋಡ್ ಕಾಣುತ್ತೆ. 4x4 ಹೋಗಬೇಕು. ಅಲ್ಲಿಗೆ ಹೋಗ್ಬಿಡಿ. ಅಟ್ಲೀಸ್ಟ್ ಮಾಡೋರಿದ್ರೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ. ಬಟ್ ಇಲ್ಲಿ ನಿಮಗೆ GST ಸೇರಿ 1100 ರೂಪಾಯಿ ಆಗುತ್ತೆ 6 ಲ್ಯಾಪ್ಸ್ಗೆ. ವರ್ಲ್ಡ್ಸ್ ಹೈಯೆಸ್ಟ್ ಗೋ ಕಾರ್ಟಿಂಗ್ ಅಂತೆ. ನಾವು ಪ್ರೈಸ್ ನೋಡ್ಬಿಟ್ಟೆ ವಾಪಸ್ ಹೋಗ್ತಾಯಿದ್ವಿ. ಸುಮ್ಮನೆ 3,500 ಏನಕ್ಕೆ ಕೊಡಬೇಕು, ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಓಡ್ತಾಯಿದ್ದೀವಿ. ಇವಾಗ ಮಾಡಲ್ಲ ನಾವು. ನನಗೆ ಇನ್ನೂ ನೆನಪಿದೆ, 2021 ಬಂದಾಗ ಗ್ರೂಪ್ ರೈಡಲ್ಲಿ ಬಂದಿದ್ದೆ. ನಿಮ್ಗೆ ಗೊತ್ತಿರ್ಬೋದು, ಗೌತಮ್ ನಾಯ್ಡು ಜೊತೆಗೆ ನಾನು ಬಂದಿದ್ದು, ಆ್ಯಂಡ್ ನನ್ನ ಫ್ರೆಂಡ್ ರಕ್ಷಿತ್. ಅನ್ಫಾರ್ಚುನೇಟ್ಲಿ ಇವತ್ತು ನನ್ನ ಜೊತೆ ರಕ್ಷಿತ್ ಇಲ್ಲ. ನಮ್ಮ ಒಂದು ಹಿಮಾಚಲಲ್ಲಿ ಅವಲೇಂಚ್ ಆದಾಗ ಆತ ತೀರ್ಕೊಂಡ.
ನನಗೆ ಎವ್ರಿ ಸಿಂಗಲ್ ಟೆರೇನ್ ನನಗೆ ಅವನು ರಕ್ಷಿತ್ ನೆನಪಾಗ್ತಾವನೆ, ಸಖತ್ ಬೇಜಾರಾಗ್ತದೆ ನನಗೆ. ಸೊ ರಕ್ಷಿತ್, ದಿಸ್ ಇಸ್ ಫಾರ್ ಯು. ಮತ್ತೊಮ್ಮೆ ನಿನಗೋಸ್ಕರ ಈ ರೈಡ್ ನಾನು ಅರ್ಪಿಸೋಕೆ ಇಷ್ಟಪಡ್ತೀನಿ ರಕ್ಷಿತ್. ರೆಸ್ಟ್ ಇನ್ ಪೀಸ್. ನಿನ್ನ ಮೌಂಟೇನ್ಸಲ್ಲಿ ನೀನು ಇಷ್ಟಪಟ್ಟು ಜಾಗದಲ್ಲೇ ನೀನು ನೆಮ್ಮದಿಯಾಗಿದೆಯಾ ಅಂತ ಭಾವಿಸ್ತಾ ಇದ್ದೀನಿ. ಐ ಸ್ಟಿಲ್ ರಿಮೆಂಬರ್ ಆಲ್ ದಿಸ್ ರೂಟ್ಸ್. ಹೆಂಗಿತ್ತು ಅವಾಗ ಹೆದರ್ಕೊಂಡು ಕ್ಲಾಸಿಕ್ 350 ನನ್ನನ್ನು ಫಸ್ಟಿಂದ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಗೊತ್ತಿರುತ್ತೆ. ಲೈಕ್ ನನ್ನ ಹತ್ರ ಹಳೇದು ಕ್ಲಾಸಿಕ್ 350 ಇತ್ತು. ನಾನು ಕ್ಲಾಸಿಕ್ 350 ಫಸ್ಟ್ ನಾನು ಸ್ಪಿಟಿ ರೈಡೇ ಮಾಡಿದ್ದು, ಗ್ರೂಪ್ ರೈಡು. 10 ಜನ ಹುಡುಗರ ಜೊತೆಗೆ ನಾನು ಒಬ್ಬಳೇ ಹುಡುಗಿ. ಒಳ್ಳೆ ಮಜಾ ಇತ್ತು. ಆ್ಯಂಡ್ ಎಲ್ಲ ಥರನೂ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಲ್ಲನೂ ಆಗಿತ್ತು. ಬಟ್ ಅವಾಗ ಮಾಡಿದ್ದಕ್ಕೂ ಇವತ್ತು ನಾನು ಮಾಡ್ತಾ ಇರೋದಕ್ಕೂ ನನ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಆಗಿದ್ದಾವೆ. ಬೈಕ್ ಕೂಡ ಬದಲಾವಣೆ ಆಗಿದೆ. ನಾನು ಭೀಮನ್ ಫಸ್ಟ್ ಟೈಮ್ ಕರ್ಕೊಂಡ್ಬರ್ತೀರ. ಆ್ಯಕ್ಚುಲಿ ಹಿಮಾಚಲ್ ನೋಡಿಲ್ಲ ಅವನು, ಅಂದರೆ ಪಾಸ್ ಬೈಯಲ್ಲಿ ನೋಡಿರೋದು ಅಷ್ಟೇ. ಸೊ ಎಕ್ಸಾಕ್ಟ್ ಹಿಮಾಚಲ್ ಇವತ್ತು ಅವನಿಗೆ ತೋರಿಸ್ತಿದ್ದೀನಿ. ಆಗಿದ್ದಂಥ ಮೆಚುರಿಟಿ ನನಗಾಗಿರ್ಬೋದು, ನನ್ನ ರೈಡಿಂಗ್ ಆಗಿರ್ಬೋದು, ಅಥವಾ ಮಾತಿನ ಶೈಲಿ ಆಗಿರ್ಬೋದು, ಕಂಪ್ಲೀಟ್ ಇವಾಗ ನಾನು ಚೇಂಜ್ ಆಗಿದ್ದೀನಿ. ಈ ಬೆಳವಣಿಗೆ ಬೇಕಿತ್ತು, ಆಗಿದ್ದೀನಿ. ಎಲ್ಲರೂ ನೀವೆಲ್ಲ ನನಗೆ ಗೈಡ್ ಮಾಡಿರೋದು ಹಾಗೆ. ಸೊ ಹಾಗೆ ನನ್ನ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ. ಕನ್ನಡ ಮಾತಾಡೋಕೆ ಬರ್ತಾ ಇರಲಿಲ್ಲ ಸರಿಯಾಗಿ ಅವಾಗ ನನಗೆ. ನಿಮಗೆ ನೆನಪಿದ್ರೆ 1 ನಿಮಿಷಕ್ಕೆ 2 ಡೈಲಾಗ್ ಹೊಡಿತಿದ್ದೆ ನಾನು ವೀಡಿಯೋಸಲ್ಲಿ, ಮಾತಾಡೋಕೆ ಬರ್ತಿರ್ಲಿಲ್ಲ. ಬಟ್ ಇವಾಗ 1 ನಿಮಿಷಕ್ಕೆ 20 ಡೈಲಾಗ್ ಹೊಡಿರ್ತಿದ್ದಾಳೆ. ಪೀಸ್ ಇದೆಲ್ಲ ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಆ್ಯಂಡ್ ಬ್ಯೂಟಿಫುಲ್ ಟೆರೇನ್ಸ್. ಸೊ ಕಂಪ್ಲೀಟ್ ಈ ರೈಡು ನನ್ನ ಫ್ರೆಂಡ್ ರಕ್ಷಿತಿಗೆ ಅರ್ಪಿಸ್ತಾ ಇದ್ದೀನಿ. ಮಿಸ್ ಯು ಎವ್ರಿ ಸಿಂಗಲ್ ರೋಡ್. ನಾನು ಚಿತ್ಕೂಲಲ್ಲಿ ಸ್ನೋಲ್ಲೆಲ್ಲ ರೈಡ್ ಮಾಡಿದಾಗ ನನಗೆ ಭಯ ಆದಾಗ ನಾನು ಹೇಳ್ತೀನಿ, ಚಿತ್ಕೂಲ್ಗೆ ಹೋದಾಗ ಮೆಮೊರೀಸ್ ಇದೆ ನನಗೆ. ಸ್ಪೆಷಲಿ ಸ್ಪಿಟಿಯಲ್ಲಿ ತುಂಬ ಮೆಮೊರೀಸ್ ಇಟ್ಟಿದ್ದೀನಿ ನಾನು. ತುಂಬ ತಿಳಿಸ್ತೀನಿ. ಎಲ್ಲ ಹೋಯ್ತಾ ತುಂಬ ರೀಕ್ಯಾಪ್ಗಳಿರ್ತವೆ. ಆಮೇಲೆ ಇವಾಗ ಹೊಸದಾಗಿ ಮಾಡಿರುವಂಥ ರೋಡ್ಸ್ಗಳನ್ನ ತೋರಿಸ್ತೀನಿ. ಇವಾಗ ನಾರ್ಕಂಡ್ ಹೋಗ್ತಾ ಇದ್ದೀವಿ. ಅವಾಗೂ ಇದೇ ಥರನೇ ಇತ್ತು, ಇವಾಗೂ ಹಿಂಗೆ ಇದೆ. ಇಲ್ಲಿ ಏನು ಅಂತ ಮೇಜರ್ ಚೇಂಜಸ್ ಏನಿಲ್ಲ. ಏನು ಡೆವಲಪ್ ಮಾಡಿದ್ರು ಏನಿಲ್ಲ, ಎಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಅವ್ರು ಏನೂ ಮಾಡೋಕ್ಕಾಗಲ್ಲ. ಸೊ ನಾರ್ಕಂಡಿನ 29 ಕಿಲೋಮೀಟರ್ ಇದೆ. ಬನ್ನಿ ಮಾತಾಡ್ತಾ ಒಂದಷ್ಟು ರೋಡ್ಸ್ಗಳನ್ನ, ಟೆರೇನ್ಸ್ಗಳನ್ನ, ಬ್ಯೂಟಿಫುಲ್ ವ್ಯೂ. ಆ್ಯಕ್ಚುಲಿ ನಮಗೆ ನಾರ್ಕಂಡ್ ಆದ್ಮೇಲೆ ಸಿಗುತ್ತೆ, ಅಲ್ಲಿವರೆಗೂ ನಮಗೆ ವ್ಯೂ ಕಮ್ಮಿ ಇರುತ್ತೆ. ಎಲ್ಲ ತೋರಿಸ್ತೀನಿ, ಜಾಲಿ ಎಲ್ಲ ಜಾಲಿ. ಇಲ್ಲಿಂದ ನಿಮಗೆ ಕಂಪ್ಲೀಟ್ಲಿ ಟೆರೇನ್ ಚೇಂಜ್ ಆಗೋಯ್ತು. ನಾವು ಸಿಟಿ ಬಿಟ್ಬಿಟ್ವಿ, ಈಗ ಫುಲ್ಲು ಘಾಟ್ ಸೆಕ್ಷನ್ಗಳೇನೆ, ಬರೀ ಥರ ಬ್ಯೂಟಿಫುಲ್ ಮೌಂಟೇನ್ಸ್ ಆ್ಯಂಡ್ ಅಷ್ಟೇನೆ. ಅವರಿಬ್ರು ಮುಂದೆ ಹೋದರು. ಅವ್ರು ಸ್ವಲ್ಪ ಫಾಸ್ಟು, ನಾನು ಅವ್ರ ಥರ ಫಾಸ್ಟಾಗಿ ಹೊಡೆಯೋಕ್ಕಾಗಲ್ಲ. ನನ್ನ ಫೇಸಲ್ಲಿ ನಾನು ಹೋಗ್ತೀನಿ. ಜಿಂಚಕ್ ಎಲ್ಲ ಪರವಾಗಿಲ್ಲ. ಅಲ್ಲಲ್ಲಿ ಪ್ಯಾಚಸ್ ಇದೆ. ಈಗ ನಾನು ಬರ್ತಾ ಇರೋದು ಎಲ್ಲಿಂದ ಅಂದರೆ ಶಿಮ್ಲಾಯಿಂದ ನಾರ್ಕಂಡು. ಓಕೆ, ವೆಲ್ಕಮ್ ಟು ನಾರ್ಕಂಡ್. ಆ್ಯಕ್ಚುಲಿ ನಾವು ಬಂದಾಗ ಇಲ್ಲೇ ಇದು ಸ್ನೋಫ್ಲೇಕ್ ರೆಸಾರ್ಟಲ್ಲೇ ನಾವು ಹೋಮ್ ಸ್ಟೇಲಿ ಇದ್ದಿದ್ದು. ಆಹಾ, ನಾರ್ಕಂಡು ಆವತ್ತು ಫುಲ್ಲು ಮಳೆ, ಫುಲ್ಲು ಚಳಿ. ಇದೇ ನಾರ್ಕಂಡಲ್ಲಿ ಫಸ್ಟ್ ಸ್ನೋಫಾಲ್ ನೋಡಿದ್ದು ನಾನು. ಆ್ಯಂಡ್ ಮತ್ತೆ ಮರಳಿ ನಾರ್ಕಂಡಿಗೆ ಬಂದ್ವಿ. ಖುಷಿ ಆಗುತ್ತಪ್ಪ ಸೀರಿಯಸ್ಲಿ. ಎಷ್ಟು ಮೆಮೊರೀಸ್ಗಳಲ್ಲ ಇಲ್ಲೆಲ್ಲ. ಬ್ಯೂಟಿಫುಲ್ ಪ್ಲೇಸ್. ಇನ್ನು ಹೋಗ್ತಾ ನಮ್ಗೆ ಚಳಿನೂ ಜಾಸ್ತಿ, ಎಲ್ಲನೂ ಜಾಸ್ತಿ. ನಾವಿಲ್ಲೆಲ್ಲ ವಾಕಿಂಗ್ ಮಾಡ್ಕೊಂಡು ಹೋಗಿದ್ವಿ. ಈ ಕಡೆ ಎಲ್ಲ ವಾಕಿಂಗ್ ಮಾಡ್ಕೊಂಡು ಹೋಗಿದ್ವಿ ನಾವು. ಕ್ರೇಜಿ. ಪೆಟ್ರೋಲ್ ಬ್ಯಾಗ್ ನೋಡಿ, ಫ್ಯೂಲ್ ಬ್ಯಾಗು ತುಂಬಿಸ್ತಾ ಇರೋದು ಪೆಟ್ರೋಲು. ಅದು ಇವಾಗ ಜೆರಿ ಕ್ಯಾನ್ಸ್ ಥರ ಇಲ್ಲ, ಬ್ಯಾಗೇ ಬಂದಿದೆ. ಸೊ ಅವರು ಟ್ರಯಲ್ಗೋಸ್ಕರ ಮಾಡ್ತಾಯಿದ್ದಾರೆ ಅಷ್ಟೇ. ನೋಡೋಣ. ಮುಂದೆ ಪೆಟ್ರೋಲ್ ಬಂಕ್ ಇದೆ, ನಾರ್ಕಂಡಲ್ಲಿ ಇದ್ವಿ. ಬಟ್ ಟೆಸ್ಟಿಗೆ ಹಿಂಗೆ ಮಾಡ್ತಾಯಿದ್ದಾರೆ ಇವಾಗ. ಸರ್, ಎಲ್ಲಿಂದ ತರಿಸಿದ್ದು ಬ್ಯಾಗು? ಆಸ್ಟ್ರೇಲಿಯನ್ ತರಿಸಿದ್ದಾ? ಓಕೆ, ಇಲ್ಲಿದಲ್ಲ, ಇಲ್ಲೂ ಸಿಗುತ್ತೆ. ಸಾಕು ಬಿಡಿ. ಹಾಂ, ಸಾಕು. ಬ್ಯಾಗಲ್ಲಿ ಪೆಟ್ರೋಲ್ ಬ್ಯಾಕಪ್. ಅದಕ್ಕೆ ಫಿಲ್ಟ್ರೂ ಇದೆ ಅದ್ರಿಗೆ. ಫ್ಯೂಲ್ ಫಿಲ್ಟ್ರ್, ಫನಲ್ ಫಿಲ್ಟ್ರ್ ವಿತ್. ಓಕೆ, ನಾರ್ಕಂಡ. ಇವಾಗ ನಾವು ಆಲ್ಮೋಸ್ಟ್ ರಾಂಪುರ್ ಹತ್ರ ಇದ್ದೀವಿ. ಇವತ್ತು ಇಲ್ಲೇ ಹಾಲ್ಟ್ ಆಗ್ತಾ ಇದ್ದೀವಿ. ಇನ್ನೂ ನಾವು ಒಂದು 17 ಕಿಲೋಮೀಟ್ರ್ ಹೋಗ್ಲಿಕ್ಕಿದೆ. ಅಂದರೆ ಇವಾಗ ನಿಮಗೆ ಕಂಪ್ಲೀಟು ಈ ವಿಡಿಯೋಸಲ್ಲಿ ನಿಮಗೆ ಜರ್ನಿ ಇರುತ್ತೆ. ಬಿಕಾಸ್ ನೋಡೋ ಪ್ಲೇಸಸ್ಗಳು ಇನ್ನೂ ದೂರ ಟ್ರಾವೆಲ್ ಮಾಡಬೇಕು. ಸೊ ಏನಂದರೆ ಬ್ಯೂಟಿ ಆಫ್ ಹಿಮಾಚಲ್ಲು ನಿಮಗೆ ಮೌಂಟೇನ್ಸು ಮತ್ತು ಟೆರೇನ್ಸು. ಇವಾಗ ಎವ್ರಿ ಸಿಂಗಲ್ ಟೈಮ್ ನಿಮಗೆ ಲಡಾಖಲ್ಲಿನೂ ನಾನು ಟೆರೇನ್ಸ್ನ ತೋರಿಸ್ತಾ ಇದ್ದೆ. ಒಂದು ಮೌಂಟನ್ ಇದ್ದಾಗ ಇನ್ನೊಂದು ಮೌಂಟನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇರಲ್ಲ ನಿಮಗೆ. ಸೊ ಹಿಮಾಚಲ್ಲೂ ಸೇಮ್ ಕಾನ್ಸೆಪ್ಟೇ. ಬಟ್ ಏನಂದರೆ ನಿಮಗೆ ಇಲ್ಲಿ
ಲಡಾಖ್ ಆದರೆ ಸ್ವಲ್ಪ ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಬಟ್ ಇದು ಇನ್ನೂ ಅಂಡರ್ ಡೆವಲಪ್ಮೆಂಟಲ್ಲಿದೆ ಕೆಲವೊಂದು ರೋಡ್ಸ್ಗಳು. ಸೊ ಅಲ್ಲಲ್ಲಿ ಪ್ಯಾಚಸ್ ಸಿಗುತ್ತೆ ನಮಗೆ. ಆ್ಯಕ್ಚುಲ್ ಮಜಾ ನಮಗೆ ನಾವು ಕಿನಾರ್ ಪಾಸ್ ಆದಮೇಲೆ ನಮಗೆ ಇರೋದು, ಅಲ್ಲಿವರೆಗೂ ಏನು ಅಂಥದ್ದು ಏನೂ ಇಲ್ಲ. ಕಿನಾರ್ ಗೇಟ್ ವೇ ಆಫ್ ಕಿನಾರ್ ಆದಮೇಲೆ ನಮಗೆ ಪ್ಲೇಸಸ್ ನೋಡೋಕ್ಕೂ ಸಿಗುತ್ತೆ ಆ್ಯಂಡ್ ರೋಡ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿದೆ. ಕಿನಾರ್ ವ್ಯಾಲಿ ನಾಳೆ ರೀಚ್ ಆಗ್ತೀವಿ ನಾವು. ಇವತ್ತು ಇಲ್ಲಿ ಹಾಲ್ಟು. ಸೊ ಇದು ನಮ್ಮ ಹಿಮಾಚಲ್ ಪ್ರದೇಶ್. ನೀವು ಬ್ಯೂಟಿ ನೋಡಬೇಕಂದ್ರೆ ಇದು ಬೆಸ್ಟ್ ಸೀಸನ್ ಅಕ್ಟೋಬರ್. ಆ್ಯಕ್ಚುಲಿ ನೀವು ಮಳೆಯಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಹೆವಿ ಹಿಂಸೆ. ಹೆಂಗೆ ಅಂದರೆ ಇದು ಥಂಡಿ ಪ್ರದೇಶ ಇವೆಲ್ಲ. ಸೊ ಅಯ್ಯೋ ಬೀಳಲ್ಲೇ, ಸೆಕೆಂಡ್ ಗೇರೆಲ್ಲ ಐತೆ. ಥಂಡಿ ಪ್ರದೇಶ. ಸೊ ಅವಾಗ ಏನಾಗುತ್ತೆ, ಮಳೆ ಬಂದಾಗ ಅದು ಚಳಿ ಜಾಸ್ತಿ ಅನಿಸುತ್ತೆ. ಫುಲ್ ಒಂಥರ ಅದು ಹೆವಿ ಚಳಿ ಆಗ್ಬಿಡುತ್ತೆ ನಮ್ಗಳಿಗೆ, ತಡಿಯೋಕ್ಕಾಗಲ್ಲ ನಾವು. ಓಹೋ ಸರಿಯಾಗಿ ಬಿದ್ದದೆ. ಇನ್ನು 16 ಕಿಲೋಮೀಟರ್ ಇದೆ. ಇಲ್ಲೇ ಎಲ್ಲಾದರೂ ಆಗ್ತೀರಾ ಅಂದರೆ ಆಗ್ತೀರಿ, ಇಲ್ಲಾಂದ್ರೆ ಇನ್ನು ಮುಂದಕ್ಕೆ ಹೋಗೋಣ ಅಂದರೆ ಹೋಗೋಣ. ಏನು ಇಂಡಿಯನ್ ಆಯಿಲ್ ಆಪರೇಷನ್ ಸಿಂಧೂರ್ನ ಫುಲ್ ಪ್ರಮೋಷನ್ ಮಾಡೋರೆ ಇಲ್ಲಿ ಕಡೆ. ಸೊ ಇವತ್ತು ಖಾಲಿ ರೈಡ್ ನಮ್ಮದು. ಶಿಮ್ಲಾಯಿಂದ ನಾವಿವಾಗ ರಾಂಪುರ್ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಇನ್ನು ಬೆಟ್ಟ ಹತ್ತಿ ಇಳಿದಿದ್ದೀವಿ ಇವತ್ತು. ಇನ್ನೂ ನಾಳೆಯಿಂದ ಆ್ಯಕ್ಚುಲ್ ಪಿಕ್ಚರ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಅಂತ ಬರೀ ಟ್ರಾವೆಲ್ ಕಂಟೆಂಟ್ ಅಷ್ಟೇ ಇತ್ತು ನಿಮಗೆ. ಹಳೆ ಮೆಮೊರೀಸ್ನ ಶೇರ್ ಮಾಡ್ಕೋತಾ ಇದ್ದೆ ಅಷ್ಟೇ ನಾನು. ಸೊ ಇನ್ನು ನಾಳೆಯಿಂದ ಕಂಟೆಂಟ್ಗಳಲ್ಲಿ ನಿಮಗೆ ಸ್ವಲ್ಪ ಚೇಂಜ್ ಓವರ್ಸ್ಗಳಿರುತ್ತೆ ಆ್ಯಂಡ್ ಆ್ಯಕ್ಚುಲ್ ಕಂಟೆಂಟ್ಗಳು ನಾಳೆಯಿಂದ ಶುರುವಾಗುತ್ತೆ. ಸೊ ಮಜಾ ಮಾಡೋಣ ನಾಳೆಯಿಂದ. ಇವಾಗ ಹೋಗಿ ಪಚ್ಕೋತೀನಿ. ಗುಡ್ ನೈಟ್.